ಜೈ ಭಾರತ್, ವಂದೇ ಮಾತರಂ. ಅಮೆರಿಕ ರಾಷ್ಟ್ರದ ಈ ನಿರ್ಧಾರದಿಂದ ಕೆಲವೊಂದು ರಾಷ್ಟ್ರಗಳ ಕಣ್ಣು ಕೆಂಪು ಮಾಡಿದೆ. ಅಕ್ರಮ ವಲಸಿಗಾರರನ್ನು ಅಮೆರಿಕ ದೇಶದಿಂದ ಹೊರಹಾಕ್ತಿದ್ದಾರೆ. ಅವರು ನಡೆದುಕೊಳ್ಳುವ ರೀತಿ ಸರಿಯಿಲ್ಲ ಅಂತ ಕೆಲವು ರಾಷ್ಟ್ರಗಳ ಮಾಡುವ ಆಪಾದನೆ. ಕೈಗೆ ತೋಳ ಹಾಕುದು, ಹಾಗೆ ಕಾಲಿಗೂ ಕೂಡ ಚೈನ್ ಹಾಕಿ ಗಡಿಪಾರು ಮಾಡುದು ಸಮಂಜಸ ಅಲ್ಲ ಅಂತ ಕೆಲವು ರಾಷ್ಟ್ರಗಳು ಆಪಾದನೆ ಮಾಡಿದವು. ಇನ್ನು ಒಂದು ಹೆಜ್ಜೆ ಮುಂದೆ ಹೋಗಿ ಈ ಪುಟ್ಟ ರಾಷ್ಟ್ರ ಕೊಲಂಬಿಯಾ ಕೂಡ ಅಮೆರಿಕಕ್ಕೆ ಒಂದು ಎಚ್ಚರಿಕೆ ಕೊಟ್ಟಿದೆ. ನಮ್ಮ ನಾಗರಿಕರನ್ನು ಸರಿಯಾದ ರೀತಿಯಲ್ಲಿ ಗೌರವ ಕೊಡಿ. ಅವರು ವಲಸಿಗರು, ಅಪರಾಧಿಗಳಲ್ಲ. ನೀವು ನಮ್ಮ ನಾಗರಿಕರಿಗೆ ಸರಿಯಾದ ಗೌರವ ಕೊಟ್ಟರೆ ನಮ್ಮ ವಾಯು ಮಾರ್ಗವನ್ನು ಬಳಸಲು ನಿಮಗೆ ಅನುಮತಿ ಕೊಡ್ತೇವೆ. ನೀವು ಹಾಗೆ ನಡೆದುಕೊಳ್ಳದಿದ್ದರೆ ನಾವು ಅನುಮತಿ ಕೊಡಲ್ಲ ಅಂತ ಈ ಪುಟ್ಟ ರಾಷ್ಟ್ರ ಅಮೆರಿಕಕ್ಕೆ ಧಮಕಿ ಹಾಕಿತ್ತು. ಇನ್ನು ಇಲ್ಲಿ ಯಾರದು ಸರಿ ಯಾರದು ತಪ್ಪು ಅಂತ ಹೇಳಕ್ಕಾಗಲ್ಲ. ಕೈಗೆ ತೋಳ ಹಾಕುದು ಅಮೆರಿಕದ ಸಂಪ್ರದಾಯವಾದರೆ ತಮ್ಮ ನಾಗರಿಕರನ್ನು ಆ ಸ್ಥಿತಿಯಲ್ಲಿ ನೋಡಿದಾಗ ಆ ರಾಷ್ಟ್ರದ ನಾಗರಿಕರಿಗೂ ಹಾಗೂ ರಾಷ್ಟ್ರದ ನಾಯಕರಿಗೆ ಬೇಸರ ಮೂಡುತ್ತೆ. ಇನ್ನು ಈ ವಿಚಾರದ ಬಗ್ಗೆ ಭಾರತದಲ್ಲೂ ಕೂಡ ಚರ್ಚೆಯಾಗುತ್ತಿತ್ತು. ಭಾರತೀಯರನ್ನು ಕೂಡ ಇದೇ ರೀತಿ ಗಡಿಪಾರು ಮಾಡಿದ್ರು. ಕೊಲಂಬಿಯಾ ರಾಷ್ಟ್ರದ ಅಧ್ಯಕ್ಷ ಟ್ರಂಪ್ಗೆ ಧಮಕಿ ಹಾಕಿದ ಮೇಲೆ ಅವರು ಕೂಡ ತಿರುಗಿ ಬಿದ್ದಿದ್ದಾರೆ. ಈಗ ಮಿತ್ರಗಳಿಬ್ಬರು ಶತ್ರುಗಳಾಗಿದ್ದಾರೆ. ಟ್ರಂಪ್ ಕೂಡ ಕೊಲಂಬಿಯಾದ ಮೇಲೆ ಕ್ರಮ ಕೈಗೊಳ್ಳಲು ಮುಂದಾಗಿದ್ದಾರೆ. ಕೊಲಂಬಿಯಾ ಅಮೆರಿಕದಿಂದ ಯಾವ ವಸ್ತುಗಳನ್ನೆಲ್ಲ ಖರೀದಿ ಮಾಡುತ್ತಿತ್ತೋ ಆ ವಸ್ತುಗಳ ಮೇಲೆ ಈ ಟ್ರಂಪ್ ಸರ್ಕಾರ ಈ ತೆರಿಗೆಯನ್ನು ಹೆಚ್ಚಿಸಿದ್ದಾರೆ. ಇವರಿಬ್ಬರ ನಡುವೆ ಮುಸುಕಿನ ಗುದ್ದಾಟವು ಕೂಡ ನಡೆಯುತ್ತಿದೆ. ಇನ್ನು ಕೊಲಂಬಿಯಾದ ಅಧ್ಯಕ್ಷರು ಕೂಡ ಹೇಳಿದ್ದಾರೆ, ನೀವು ನಮ್ಮ ನಾಗರಿಕರನ್ನು ಆ ರೀತಿ ಕಾಣುವುದು ಬೇಡ. ಅವರಿಗೆ ಆದಂತಹ ಖರ್ಚು ವೆಚ್ಚಗಳನ್ನು ನಾವೇ ಭರಿಸ್ತೀವಿ. ಗೌರವಯುತವಾಗಿ ನೀವು ಅವರ ಜೊತೆ ನಡೆದುಕೊಳ್ಳಿ ಅಂತ. ಇನ್ನು ಇದಕ್ಕೆ ಟ್ರಂಪ್ ಸರ್ಕಾರ ಕ್ಯಾರೆ ಅನ್ನುತ್ತಿಲ್ಲ. ಯಾರೆಲ್ಲ ಟ್ರಂಪ್ ವಿರುದ್ಧ ನಿಂತುಕೊಳ್ತಾರೋ ಅವರ ವಿರುದ್ಧ ಈ ಸುಂಕದ ಬರೆಯನ್ನು ಹಾಕುತ್ತಿದ್ದಾರೆ. ಈಗ ಕೊಲಂಬಿಯಾದ ಮೇಲೂ ಕೂಡ ಅದೇ ರೀತಿ ಮಾಡಿದ್ದಾರೆ. ಇಲ್ಲಿ ಏನೇ ನಡೆದ್ರೂ ಕೂಡ ಈ ಕೊಲಂಬಿಯಾದ ಧೈರ್ಯವನ್ನು ನಾವು ಮೆಚ್ಚಲೇಬೇಕು. ಈ ಆತ್ಮಗೌರವಕ್ಕಿಂತ ಬೇರೆ ಯಾವುದು ಮುಖ್ಯವಲ್ಲ ಅಂತ ಈ ಕೊಲಂಬಿಯಾ ತೋರಿಸ್ತಿದೆ. ಮುಂದೆ ಇವರ ಈ ಜಗಳ ಯಾವ ಹಂತಕ್ಕೆ ಹೋಗಿ ತಲುಪುತ್ತದೆ ಅಂತ ಕಾದು ನೋಡಬೇಕಾಗಿದೆ.